ಇದೊಂದು ವಿಡಿಯೋ ಸಾಕು ನಿಮ್ಮ ಜನ್ಮಾಂತರದಲ್ಲಿರುವಂತ ಗ್ರಹ ದೋಷಗಳಾಗ್ಲಿ, ಪೀಡೆ ಪಿಶಾಚಿಗಳಾಗ್ಲಿ, ನಿಮ್ಮ ಮಾಟ ಮಂತ್ರ ಆಗ್ಲಿ, ನಿಮ್ಮ ಶತ್ರು ಪೀಡೆ ಆಗ್ಲಿ, ಏನೇ ಇರ್ಲಿ ವಾಡ್ಸ್ಬಿಡ್ತಾಳೆ ದೇವಿ. ಅಷ್ಟು ಪವರ್ಫುಲ್ಲು. ನನ್ನನ್ನು ಎಷ್ಟೋ ಸರಿ ಕಾಪಾಡಿಕೊಂಡು ಕರ್ಕೊಂಬಂದಿದ್ದಾಳೆ ಸ್ಮಶಾನದಿಂದ. ಅಘೋರ ಜ್ವಾಲಾ ಭೈರವಿ ದೇವಿಯ ಒಂದು ಮಹತ್ವವಾದ ವಿಚಾರ ಏನಪ್ಪಾ ಅಂದ್ರೆ, ಈ ದೇವಿ ಯಾವುದೇ ತರ ಗ್ರಹಗಳನ್ನು ಬಿಡೋದಿಲ್ಲ. ಅಘೋರ ಜ್ವಾಲಾ ಭೈರವಿ 3 ಹೆಸರು ಒಂದೇ ದೇವಿಗೆ. ನಾನು ಮಾತಾಡಿ ನಾನು ಅವರ ಪ್ರೀತಿ ಗೆಲ್ಲೋದಕ್ಕೆ ನಾನು ರೆಡಿ ಇಲ್ಲ. ನಾನು ಅವ್ರಿಗೆ ಕೆಲಸ ಮಾಡಿಕೊಟ್ಟು ಅವ್ರಿಗೆ ಒಳ್ಳೇದು ಮಾಡಿಕೊಟ್ಟು ಅವರು ಸುಖವಾಗಿ ಯಾವಾಗಾದ್ರೂ ಒಂದು ತಣ್ಣನಾದ ಒಂದು ಸಮಯದಲ್ಲಿ ನನ್ನನ್ನು ನೆನೆಸ್ಕೊಂಡಾಗ ನನ್ನ ಆತ್ಮಕ್ಕೆ ತೃಪ್ತಿ ಆಗುತ್ತೆ. ಯಾರು ಎಷ್ಟು ವಿದ್ಯೆ ಕಲ್ತಿರ್ತಾರೆ ಅಷ್ಟು ಅವ್ರಿಗೆ ಶಕ್ತಿ ಇರುತ್ತೆ ಅಂತ ಹೇಳಬೇಕು. ನಮಸ್ಕಾರ, ನಾನು ನಿಮ್ಮ ಅಮರನಾಥ್ ಗುರೂಜಿ. ಇವತ್ತು ನಾವು ಅಘೋರ ಜ್ವಾಲಾ ಭೈರವಿ ದೇವಿಯ ಬಗ್ಗೆ ಚರ್ಚಿಸೋಣ. ಹಾಗೂ ಆ ದೇವಿಯ ಸಾಧನೆ, ಆ ದೇವಿಯ ಒಂದು ತಂತ್ರಕ್ರಿಯೆ ಮಾಡಿಸ್ಕೊಳ್ಳೋದಾದ್ರೆ, ಆ ದೇವಿಯ ಒಂದು ಮಂತ್ರ ಸ್ಥಾಪನೆ ಮಾಡಿಸ್ಕೊಳ್ಳೋದಾದ್ರೆ, ಯಂತ್ರ ಸ್ಥಾಪನೆ ಮಾಡಿಸ್ಕೊಳ್ಳೋದಾದ್ರೆ ನಿಮ್ಗೆ ಏನೆಲ್ಲ ಲಾಭ ಆಗತ್ತೆ ಅನ್ನೋದು ನೋಡೋಣ. ಹಾಗೂ ಆ ದೇವಿಯ ಮಹಿಮೆ, ಆ ದೇವಿಗೆ ಇರುವಂತ ಶಕ್ತಿಗಳು ಏನು, ಆ ದೇವಿ ಯಾವ್ಯಾವ ಗ್ರಹಗಳನ್ನು ಸಂಪೂರ್ಣವಾಗಿ ಧ್ವಂಸಗೊಳಿಸ್ತಾಳೆ ಅನ್ನೋದನ್ನ ನಾವು ಡಿಟೇಲ್ ಆಗಿ ಇವತ್ತು ಚರ್ಚಿಸ್ಕೊಳ್ಳೋಣ. ಈ ವಿಡಿಯೋ ಸ್ವಲ್ಪ ಲಾಂಗ್ ಆಗ್ಬೋದು, ದಯವಿಟ್ಟು ನೀವು ಪೂರ್ತಿಯಾಗಿ ನೋಡಿ, ನಿಮ್ಗೆ ಅರ್ಥ ಆಗತ್ತೆ. ಅಲ್ಲಿಂದ ಆಚೆಗೆ ಇದೊಂದು ವಿಡಿಯೋ ಸಾಕು ನಿಮ್ಮ ಜನ್ಮಾಂತರದಲ್ಲಿರುವಂತ ಗ್ರಹ ದೋಷಗಳಾಗ್ಲಿ, ಪೀಡೆ ಪಿಶಾಚಿಗಳಾಗ್ಲಿ, ನಿಮ್ಮ ಮಾಟ ಮಂತ್ರ ಆಗ್ಲಿ, ನಿಮ್ಮ ಶತ್ರು ಪೀಡೆ ಆಗ್ಲಿ, ಏನೇ ಇರ್ಲಿ ವಾಡ್ಸ್ಬಿಡ್ತಾಳೆ ದೇವಿ. ಅಷ್ಟು ಪವರ್ಫುಲ್ಲು. ನನ್ನನ್ನು ಎಷ್ಟೋ ಸರಿ ಕಾಪಾಡಿಕೊಂಡು ಕರ್ಕೊಂಬಂದಿದ್ದಾಳೆ ಸ್ಮಶಾನದಿಂದ. ಯಾಕಂದ್ರೆ ಕೆಲವು ಸಾಧನೆಗಳು ತುಂಬಾ ಕಷ್ಟ ಇರ್ತವೆ. ಅಂಥವೆಲ್ಲ ಸ್ಮಶಾನಕ್ಕೆ ಸಾಧನೆಗೆ ಹೋದಾಗ ದೇವಿನ ನಾನು ಕರೆದು ಎಲ್ಲಾದ್ರೂ ಒಂದ್ ಕಡೆ ಸೀಕ್ರೆಟ್ ಆಗಿ ಕುಡಿಸ್ಕೊಂಡ್ಬಿಡ್ತೀನಿ. ಯಾವಕ್ಕೂ ಕಾಣಿಸ್ತೀರ. ಹೌದು, ಇವೆಲ್ಲ ಸೀಕ್ರೆಟ್ ಹೇಳ್ಬಾರ್ದು, ಆಯ್ತಾ? ಆ ರೀತಿ. ಯಾಕಂದ್ರೆ ನಾನು ನಿಮ್ಮಂಗೊಂದು ಮನುಷ್ಯ ತಾನೆ. ನನ್ನ ಕೈಯಲ್ಲಿ ಏನಾಗತ್ತೆ, ಜಸ್ಟ್ ಯಾವುದೋ ಒಂದು ಸಾಧನೆ ಮಾಡಿರ್ಬೋದು, ಆ ದೇವಿಗಳನ್ನ ನೋಡಿರ್ಬೋದು, ಅವ್ರನ್ನ ಕರಿಬೋದು, ಕುಂಡ್ರಿಸ್ಕೋಬೋದು, ಮಾತಾಡ್ಬೋದು. ಬಟ್ ಸ್ಟಿಲ್ ಐ ಆಮ್ ಎ ಹ್ಯೂಮನ್ ಬೀಯಿಂಗ್ ಅಲ್ವಾ? ಒಬ್ಬ ಮನುಷ್ಯ ತಾನೆ. ಸೊ ಅದರಿಂದ ಅರ್ಥ ಮಾಡ್ಕೊಳ್ಳಿ, ಕೊನೆಯವರೆಗೂ ನೋಡಿ ಪ್ಲೀಸ್. ದಯವಿಟ್ಟು ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಗ್ಬಿಟ್ರೆ ಸಾಕು. ಇವತ್ತೇ ನೀವು ಇದರ ಒಂದು ಕ್ಲಿಯರ್ ಮಾಡ್ಕೋಬೇಕಾಗಿಲ್ಲ, ಆದರೆ ಒಂದು ದಿನ ಬರುತ್ತೆ ನಿಮಗೆ, ಅವತ್ತು ನೀವು ಸಂಪೂರ್ಣ ಇದರ ಒಂದು ದೇವಿಯ ಒಂದು ಲಾಭ ಪಡಿಬೋದು ಅಂತ ನಾನು ಇವತ್ತೇ ನಿಮಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. ದಯವಿಟ್ಟು ಇದನ್ನ ನೆನ್ಪಿಟ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ಯಾವತ್ತೋ ಒಂದಿನ ಕರೀತಾಳೆ ದೇವಿ, ಅವತ್ತು ಖಂಡಿತ ನೀವು ಸಕ್ಸಸ್ಫುಲ್ ಆಗ್ತೀರಾ. ಆಯ್ತಲ್ವಾ? ಅಘೋರ ಜ್ವಾಲಾ ಭೈರವಿ ದೇವಿಯ ಒಂದು ಮಹತ್ವವಾದ ವಿಚಾರ ಏನಪ್ಪಾ ಅಂದ್ರೆ, ಈ ದೇವಿ ಯಾವುದೇ ತರ ಗ್ರಹಗಳನ್ನು ಬಿಡೋದಿಲ್ಲ. ಎಲ್ಲ ಗ್ರಹಗಳು ಹೊಡೆದಾಕ್ತಾಳೆ. ಯಾಕಂದ್ರೆ ಅಘೋರ ಅಂದ್ರೆ ಶಿವ, ಜ್ವಾಲಾ ಅಂದ್ರೆ ಅಗ್ನಿ, ಇನ್ನು ಭೈರವಿ ಅಂದ್ರೆ ಹೇಳದೇ ಬೇಕಾಗಿಲ್ಲ, ಸಾಕ್ಷಾತ್ ಭೈರವನ ಹೆಂಡತಿ. ಭೈರವನೇ ಪವರ್ಫುಲ್ ಅಂದ್ರೆ ಇನ್ನು ಭೈರವಿ ಯಾವ ಲೆವೆಲ್ ನೋಡಿ. ಉದಾಹರಣೆಗೆ ನೀವು ಗಂಡಸರಾದ್ರೆ ಯಾರಾದ್ರಾಗಿರ್ಲಿ ಆಯ್ತಾ, ಏನಾಗತ್ತೆ, ನಿಮ್ಮ ಮನೆ ನಡೆಸೋಂಥ ಒಂದು ದೇವತೆ ಏನಿದ್ದಾಳೆ, ನಿಮ್ಮ ಹೆಣ್ಮಗು ನೀವೇನಿದ್ದೀರಾ, ನಿಮ್ದೆ ನಡೆಯೋದ್ರಿ ಮನೆಯಲ್ಲಿ. ಆಚೆ ಗಂಡಸರದ್ದು ನಡಿಬೋದು ಅಲ್ವಾ? ನೀವ್ ಹೇಳ್ದಂಗೆ ತಾನೇ ನಡೆಯೋದು. ಹಾಗೆ ಅಘೋರ ಜ್ವಾಲಾ ಭೈರವಿ, ಅಘೋರ ಜ್ವಾಲಾ ಭೈರವಿ 3 ಹೆಸರು ಒಂದೇ ದೇವಿಗೆ. ಇವರು ಒಂದೊಂದು ದೆವ್ವ, ಭೂತ, ಪ್ರೇತ, ಪಿಶಾಚಾದಿಗಳು, ಮಾಟ ಮಂತ್ರಗಳು, ದುಷ್ಟ ಶಕ್ತಿಗಳು, ದುಷ್ಟ ಜನರು, ದುರಾತ್ಮಗಳು, ದುರ್ದೇವತೆಗಳು, ಅಪ್ಪಪ್ಪ ಒಂದೊಂದಲ್ಲ. ಈ ಮಂತ್ರ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಆ ಮಂತ್ರ ಕೇಳಿಸ್ಕೊಂಡ್ಬಿಟ್ರೆ ನಿಮ್ಗೆ ಅರ್ಥ ಆಗ್ಬಿಡುತ್ತೆ ದೇವಿ ಇನ್ನೆಷ್ಟು ಶಕ್ತಿವಂತಲು, ಇನ್ನೆಂಥದ್ದೇ ಇರಲಿ ಒಡೆದು ಬಿಸಾಕ್ತಾಳೆ ಅಂತೇಳಿ. ಪೂರ್ತಿಯಾಗಿ ನೋಡಿ, ಅರ್ಥ ಆಗುತ್ತೆ. ಈಗ ನಾನು ಮೊದಲಿಗೆ ಮಂತ್ರ ಹೇಳ್ಬಿಡ್ತೀನಿ. ಸ್ವಲ್ಪ ಮಂತ್ರ ಸ್ಪೀಡಾಗಿರುತ್ತೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಬೇಕಾದ್ರೆ ನಿಮಗೆ ದೀಕ್ಷೆ ಕೊಡ್ಬೇಕಾದ್ರೆ ಸ್ಲೋ ಆಗಿ ಕೊಡ್ತೀನಿ, ನೀಟಾಗಿ ನಿಮ್ಗೆ ಬರೆಸಿ ಕೊಡ್ತೀನಿ, ಸರಿನಾ? ಅಶ್ವಶ್ರೀ ಜ್ವಾಲಾ ಭೈರವಿ ಕಮಲಾಗ್ನಿ ಮಹಾಜ್ವಾಲ ಮಂತ್ರಸ್ಯ ಹ್ರೀಂ ಹ್ರೀಂ ಜಂ 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 ಕ್ರೋಂ 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 ಭೂತ ಪ್ರೇತ ಪಿಶಾಚ ಏಕ ವಿಶಾಂತಿ ಗ್ರಹ ತಕ್ಷಣ ಮಮ ಗ್ರಹ ವಿಧ್ವಂಸನಂ ಕುರು ಕುರು
ಮಹಾಶೂಲಧಾರಿಣಿ ಧ್ವಾಂತ್ರಿ ಶತಕೋಟಿ ದೇವತಾ ಭಯಂಕರಿ ಅದ್ಭುತ ಶರೀರೆ ಮೇಘನಾದಿನಿ ಮೇಘವರ್ಣೆ ಮೇಘಾಡಂಬರೆ ಸರ್ವಭೂತ ಪ್ರೇತ ಪಿಶಾಚ ಸಂಹಾರಿಣಿ ಸೂರ್ಯಕೋಟಿ ಪ್ರಕಾಶಿನಿ ಷಡ್ಗುಣ ನಿಧಿ ಸರ್ವ ವೇದಾತ್ಮಕೆ ಸರ್ವ ಮಂತ್ರಾತ್ಮಕೆ ದಯಾಪರೆ ಶಕ್ತಿ ಶಕ್ತಿ ಮಹಾಶಕ್ತಿ ಕರಾಳವದನೆ ಭೂತಗ್ರಂ ಯಕ್ಷಿನಿಗ್ರಂ ಚಾಕಿನಿಗ್ರಂ ಡಾಕಿನಿಗ್ರಂ ಪ್ರೇತಗ್ರಂ ಭೈರುಂಡಗ್ರಂ ಅಪಸ್ಮಾರಗ್ರಂ ಉನ್ಮಾತಗ್ರಂ ವ್ಯಾಘ್ರಮುಖಗ್ರಂ ಸಿಂಹಮುಖಗ್ರಂ ಬಲ್ಲೋಕಮುಖಗ್ರಂ ಸ್ಮಶಾನವಾಸಿಗ್ರಂ ಖಡ್ಗಗ್ರಂ ಕಟ್ವಗ್ರಂ ಚಂಡಿಗ್ರಂ ಶಲ್ಮಾಲಿಗ್ರಂ ಬ್ರಹ್ಮ ಕ್ಷುದ್ರ ಕ್ಷತ್ರಿಯ ವೈಶ್ಯಗ್ರಂ ನೀಚಗ್ರಂ ಪಂಚಮುಖಗ್ರಂ ಅಗ್ನಿ ಭಯಂಕರಗ್ರಂ ದೋಷಭೀತಿಗ್ರಂ ದುಸ್ವಪ್ನಗ್ರಂ ದುರ್ಬುದ್ಧಿಗ್ರಂ ಬಾಲಗ್ರಂ ಜನ್ಮಾಂತರಗ್ರಂ ಸರ್ವ ಮಾರಣಗ್ರಂ ಅಘೋರಗ್ರಂ ವಲ್ಲಿಕವಾಸಿಗ್ರಂ ಕಾಳಿಗ್ರಂ ಕರಾಳಿಗ್ರಂ ಚತುರ್ಮುಖಗ್ರಂ ಶಕ್ತಿ ಪರಸುಧಾರಗ್ರಂ ಆವೇಶಾಯ ಮೋಹಾಯ ಮೋಹಾಯ ಎನ್ನಲ್ಲಿ ಮುಖತಾವಳೆ ಇಂದು ಗ್ರಹತೆ ಶೂಲಕ್ ತಲೆಪೋಟು ಕುರಿತು ಎನ್ನಂ ಕಂಡು ಶಿವನಂ ಕಂಡು ಶೀಘ್ರಂ ಭಯಪಟ್ಟು ಓಡಿವಾ ಇದಂ ನೀತ ಮಹಾಶೂಲ ಧರಿತಾವಳೆ ರಕ್ತಮೋಹಿನಿಯಮ್ಮ ಪಶ್ಚಿಮ ದೇಶವಾಸಿನಿ ಬ್ರಹ್ಮ ರಾಕ್ಷಸ ಭಕ್ಷಿನಿ ರಾಕ್ಷಸ ಸೌರಿ ರುಂಡ ಮಾಲೆ ಧರಿಸಿ ಸರ್ವಗ್ರಹ ರೂಪೆ ಸರ್ವನಾನಾ ರೂಪೆ ಅನೇಕ ರಾಕ್ಷಸ ಸಂಹಾರೆ ನವನೀಟ ತಿರುನಾತಲೆ ಕಟ್ಟುತ್ತ ಪಟ್ಟುತ್ತ ಆಳುತ್ತ ಕಾಳಿ ಇಳುತ್ತಮ್ಮವಾಳೆ ಮಹಾದೇವಿ ರಕ್ತನೇತ್ರಿ ಅಮರವೇಣಿ ಆಡಿವ ವಜ್ರಮುಖಿ ಆಡಿವ ಆನೆ ಮೇಲು ಮಾಡಿವ ಕುದುರೆ ಮೇಲು ಮಾಡಿವ ಮಹಾಶಕ್ತಿ ಆಡಿವ ಭೀಂ ಶಕ್ತಿ ಆಡಿವ ರೂಂ ರುದ್ರ ಶಕ್ತಿ ಆಡಿವ ಹುಂ ಕರುಣಿ ಆಡಿವ ಬ್ರಹ್ಮ ಭಯಂಕರೆ ಆಡಿವ ನಲಿನಮುಖ ತಾವಳೆ ಸರ್ವಗ್ರಹಾಶಯಂ ಕೊಟ್ಟು ಪಟ್ಟು ಸಂಹಾರಿ ವಿಡು ಸಕಲ ಪಾಪಂಗಳಂ ನಶಿವ ಹ್ಲೀಂ ಗ್ಲುಂ ಮಹಾಮಂತ್ರ ಯಂತ್ರ ಸ್ವರೂಪಿಣಿ ಸಕಲ ದಯಾಪರಿ ಸಕಲ ಲೋಕನಾಯಕಿ ರುದ್ರಪ್ರಿಯೆ ಭೂತಗಣಾದಿ ಸರ್ವಗ್ರಹ ನಾಶಿನಿ ತಮ್ಮಾಂ ರಕ್ಷ ಹುಂ ಪೆಳು ಜಂ ರಂ ಪಟ್ಟು ಕಂ ರಂ ಹುಂ ಪಟು ಸ್ವಾಹ. ಕೇಳಿಸ್ಕೊಟ್ರಲ್ವಾ ಮಂತ್ರ? ಸುಸ್ತಾಗೋಯ್ತಾ? ಸ್ವಲ್ಪ ನೀರು ಕೊಡಿರಿ. ಈ ಮಂತ್ರದಲ್ಲಿ ತಾಯಿ ಎಲ್ಲಾ ಶಕ್ತಿಗಳ್ನು ಎಲ್ಲಾ ದುಷ್ಟ ಶಕ್ತಿಗಳ್ನು ಹುಡುಕಿ ಹೊಡಿತಾಳೆ. ಹೆಂಗಂದ್ರ ನಾವು ಒಂದೊಂದ್ಸಲಿ ಏನಾದ್ರು ಮನೆಯಲ್ಲಿ ಏನಾದ್ರು ಸೇರ್ಕೊಂಡಿದ್ರೆ ಹುಡುಕಿ ಹೊಡೆದು ಆಚೆ ಕಳಿಸ್ತೀವಲ್ವಾ, ಹಂಗೆ ನಮ್ಮ ದೇಹದಲ್ಲಾಗ್ಲಿ, ನಮ್ಮ ಮನೆಯಲ್ಲಾಗ್ಲಿ, ನಮ್ಮ ಫ್ಯಾಕ್ಟ್ರಿಗಳಲ್ಲಾಗ್ಲಿ, ನಮ್ಮ ಸಿನಿಮಾ ಹಾಲ್ಗಳಲ್ಲಾಗ್ಲಿ, ಅಪಾರ್ಟ್ಮೆಂಟ್ಸ್ ಅಲ್ಲಾಗ್ಲಿ, ಸ್ಕೂಲ್ಸ್ ಕಾಲೇಜಸ್ ಅಲ್ಲಾಗ್ಲಿ ಇದು ಬಹಳ ಮುಖ್ಯವಾಗಿ ಮಾಡ್ತೀವಿ. ಅಘೋರ ಜ್ವಾಲಾ ಭೈರವಿ ತಂತ್ರ ಪ್ರಯೋಗ. ಯಾಕೆ ಅಂದ್ರೆ ಅಲ್ಲಿ ಸಣ್ಣ ಪುಟ್ಟ ದೇವರುಗಳು ಅಥವಾ ಸಣ್ಣ ಪುಟ್ಟ ಶಕ್ತಿಗಳು ಸಾಕಾಗೋದಿಲ್ಲ. ಯಾಕಂದ್ರೆ ಸಾತ್ವಿಕವಾಗಿರ್ತಾರೆ. ಇವರು ತಾಮಸಿಕ, ಇವರ ಪವರು ನೆಕ್ಸ್ಟ್ ಲೆವೆಲ್, ಟಾಪ್ ಲೆವೆಲ್ ಅಂತ ಹೇಳ್ಬೋದು. ಒಬ್ಬ ಬಲವಾದ ತಾಂತ್ರಿಕ ಮಾಡ್ಬೇಕಾಗಿರೋ ಒಂದು ಕೆಲಸ ಏನಪ್ಪಾ ಅಂದ್ರೆ ಬಲವಾದ ಶಕ್ತಿಗಳನ್ನ ಸಾಧನೆ ಮಾಡಿಟ್ಕೋಬೇಕು. ಅವರ ಒಂದು ಶಕ್ತಿನ ಗಮನಿಸಬೇಕು, ಗ್ರಹಿಸಬೇಕು, ನೋಡ್ಬೇಕು, ಕೇಳಿಸ್ಕೋಬೇಕು. ಯಾಕೆ? ಫೀಲ್ ಆಗ್ಬೇಕು, ಟಚ್ ಮಾಡಿಸ್ಕೋಬೇಕು. ಅವನು ನಿಜವಾದ ತಾಂತ್ರಿಕ. ನನಗೆ ಗೊತ್ತಿರೋಂಗೆ, ನನಗೆ ಬೇರೆಯವ್ರ ಬಗ್ಗೆ ನನಗೆ ಗೊತ್ತಿಲ್ಲ, ದಯವಿಟ್ಟು ಕ್ಷಮಿಸಿ. ತಪ್ಪಾಗೇನಾದ್ರು ಹೇಳಿದ್ರೆ. ಈ ರೀತಿ ಇದ್ದಾಗ ಯಾರೇ ನನಗೆ ಫೋನ್ ಮಾಡ್ಲಿ, ನಾನು ಡೈರೆಕ್ಟ್ ಆಗಿ ಇಷ್ಟ ಆಗತ್ರಿ, ಮಾಡಿಸ್ಕೊಳಂಗಿದ್ರೆ ಮಾಡಿಸ್ಕೊಳ್ಳಿ, ಬಿಡ್ರಿ ಅಂತ ಒಂದು ತರ ಗಟ್ಟಿಯಾಗಿ ಮಾತಾಡ್ತೀನಿ. ಯಾಕೆ ಅಂದ್ರೆ ನಾನು ಮಾತಾಡಿ ನಾನು ಅವರ ಪ್ರೀತಿ ಗೆಲ್ಲೋದಿಕ್ಕೆ ನಾನು ರೆಡಿ ಇಲ್ಲ. ನಾನು ಅವ್ರಿಗೆ ಕೆಲಸ ಮಾಡಿಕೊಟ್ಟು, ಅವ್ರಿಗೆ ಒಳ್ಳೇದ್ ಮಾಡಿಕೊಟ್ಟು, ಅವರು ಸುಖವಾಗಿ ಯಾವಾಗಾದ್ರೂ ಒಂದು ತಣ್ಣನಾದ ಒಂದು ಸಮಯದಲ್ಲಿ ನನ್ನನ್ನು ನೆನ್ಸ್ಕೊಂಡಾಗ ನನ್ನ ಆತ್ಮಕ್ಕೆ ತೃಪ್ತಿ ಆಗುತ್ತೆ. ನೀವು ಯಾರು ಎಲ್ಲೇ ನನ್ನನ್ನು ನೆನ್ಸ್ಕೊಳ್ಳಿ, ನನಗೆ ಗೊತ್ತಾಗತ್ತೆ. ಆದ್ರೆ ನಾನು ಎಲ್ಲರಿಗೂ ಕಾಲ್ ಮಾಡಿ ಅಥವಾ ಎಲ್ಲರನ್ನೂ ನಾನು ಕನೆಕ್ಟ್ ಮಾಡ್ಕೊತೀನಿ. ಕಾಲ್ ಮಾಡೋಕ್ಕಾಗಲ್ಲ, ನಿಮ್ಮ ಹತ್ರ ಮಾತಾಡೋಕ್ಕಾಗದೆ ಇರ್ಬೋದು, ಆದ್ರೆ ನಾನು ನಿಮ್ಮವನು. ರಾಜ್ಕುಮಾರ್ ಅವರು ನಾನು ನಿಮ್ಮವನು ನಿಮ್ಮ ಮನೆ ಮಗನು ಅಂತ ಎಷ್ಟು ಚೆನ್ನಾಗಿ ಹಾಡಾಡಿದಾರಲ್ವಾ, ಆತರ ನಾನು ಯಾವತ್ತೂ ನಿಮ್ಮವನು. ಟೈಮ್ ಪಾಸ್ ಮಾಡೋದಕ್ಕೆ ನನ್ನ ಹತ್ರ ಬರಬೇಡಿ. ನನ್ನನ್ನು ಹೊಗಳೋದಕ್ಕೆ ಯಾರು ನನಗೆ ಕಾಲ್ ಮಾಡಬೇಡಿ ಅಥವಾ ಮೆಸೇಜ್ ಮಾಡಬೇಡಿ. ನನ್ನಿಂದ ಏನಾದ್ರೂ ಪಡಿಬೇಕಾದ್ರೆ ಮಾತ್ರ ನನಗೆ ಮೆಸೇಜ್ ಕಾಲ್ ಮಾಡ್ರಿ. ಸರಿ, ಇವಾಗ ಪಾಯಿಂಟಿಗೆ ಬಂದ್ಬೇಡ, ನಾವೆಲ್ಲೆಲ್ಲ ಹೋಗ್ತಾ ಇದ್ದೀವಿ. ಅಸ್ಯ ಶ್ರೀ ಜ್ವಾಲಾ ಭೈರವಿ ಕಮಲಾಗ್ನಿ ಮಹಾಜ್ವಾಲ ಮಂತ್ರಸ್ಯ ಅಂದ್ರೆ ಜ್ವಾಲೆಗೆ ಮಂತ್ರ, ಮಹಾಜ್ವಾಲ ಮಂತ್ರಸ್ಯ. ಹರಿಂ ಹರಿಂ ಜಂ 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 ಕ್ರೋಂ ಕ್ರೋಂ ಕ್ರೋಂ. ಇಲ್ಲಿಗೆ ಬೀಜಾಕ್ಷರಗಳು ಕೊಟ್ಟು ಶಕ್ತಿ ಬಂದ್ಬಿಡ್ತು. ಭೂತ ಪ್ರೇತ ಪಿಶಾಚ ಸಂಹಾರಿಣಿ ದೇವಿ ಭೂತ ಪ್ರೇತ ಪಿಶಾಚಿಗಳನ್ನ ಸಂಹಾರ ಮಾಡ್ತಾಳೆ. 20 ವರ್ಷ ಆಗಿರ್ಲಿರಿ ನಿಮ್ಗೆ ದೆವ್ವ ಹಿಡ್ದು, ನಿಮ್ಗೆ ಅಂತಲ್ಲ ಯಾರಿಗಾದ್ರು 20 ವರ್ಷ ಆಗಿರ್ಲಿ, 30 ವರ್ಷ ಆಗಿರ್ಲಿ, ಬಿಡದೆ ನಿಮ್ಮನ್ನ ಸತಾಯಿಸ್ತಾ ಇರ್ಲಿ, ಒಂದ್ಸಲಿ ಜ್ವಾಲಾ ಭೈರವಿ ಎಂಟ್ರಿ ಆದ್ಲೋ ಅವಕ್ಕೆಲ್ಲ ಹಬ್ಬ, ಅವಕ್ಕೆಲ್ಲ ಲಾಠಿ ಚಾರ್ಜ್. ಅರ್ಥಾಯ್ತಲ್ವಾ? ಆ ರೀತಿ ಆಗತ್ತೆ. ಈ ದೇವಿ ಬಗ್ಗೆ ಈ ಮಂತ್ರ ಕೇಳಿಸ್ಕೊಂಡ್ರಲ್ವಾ? ಭೂತಗ್ರಹಂ
ಯಕ್ಷಿಣಿ ಗ್ರಹಂ, ಶಾಕಿನಿ ಗ್ರಹಂ, ಡಾಕಿನಿ ಗ್ರಹಂ, ಪ್ರೇತ ಗ್ರಹಂ, ಭೈರುಂಡ ಗ್ರಹಂ, ಅಪಸ್ಮಾರ ಗ್ರಹಂ. ಅರ್ಥ ಮಾಡ್ಕೊಳ್ಳಿ. ಉನ್ಮಾತ ಗ್ರಹಂ, ವ್ಯಾಘ್ರಮುಖ ಗ್ರಹಂ, ಸಿಂಹಮುಖ ಗ್ರಹಂ, ಬಲ್ಲೋಕ ಗ್ರಹಂ, ಸ್ಮಶಾನವಾಸಿ ಗ್ರಹಂ, ಖಟ್ಕ ಗ್ರಹಂ, ಖಟ್ವ ಗ್ರಹಂ, ಚಂಡಿ ಗ್ರಹಂ, ಶಲ್ಮಾಲಿ ಗ್ರಹಂ, ಬ್ರಹ್ಮ ಕ್ಷುದ್ರ ಕ್ಷತ್ರಿಯ ವೈಶ್ಯ ಗ್ರಹಂ, ನೀಚ ಗ್ರಹಂ, ಪಂಚಮುಖ ಗ್ರಹಂ ಅಂದ್ರೆ 5 ಮುಖಗಳಿರುವಂಥ ಗ್ರಹ, ಪಂಚಮುಖ ಗ್ರಹಂ, ಅಘೋರ ಗ್ರಹಂ, ವಲ್ಲಿಕವಾಸಿ ಗ್ರಹಂ, ಕಾಳಿಗ್ರಹಂ. ನೋಡಿ, ಕಾಳಿಗ್ರಹಂ ಅಂದಾಗ ಕಾಳಿಕಾದೇವಿ ಅಲ್ಲ, ಕಾಳಿಕಾದೇವಿ ವೇಷ ಹಾಕೊಂಡಿರುವಂತ ಕಾಳಿಗ್ರಹಂ. ಶಕ್ತಿ ಪರಶುಧಾರ ಗ್ರಹಂ. ಇವೆಲ್ಲನೂ ಕೆಟ್ಟ ಗ್ರಹಗಳು. ಈ ರೀತಿ ಎಷ್ಟೋ ಗ್ರಹಗಳ ಒಂದು ಉಚ್ಚಾರಣೆ, ಒಂದು ಗ್ರಹಗಳ ಹೆಸರುಗಳು ಇದ್ರಲ್ಲಿ ತೆಗಿತವೆ. ತುಂಬಾ ಜನಕ್ಕೆ ಕೇಳಿ ನೋಡಿ, ಕೆಲವು ಗ್ರಹಗಳ ಹೆಸರೇ ಗೊತ್ತಿರಲ್ಲ. ಇರ್ಲಿ, ನನಗೆ ಬೇರೆಯವ್ರನ್ನ ಹಂಗಿಸೋದಿಕ್ಕೆ ಯಾವ ಹಕ್ಕು ಇಲ್ಲ. ಯಾಕಂದ್ರೆ ಯಾರು ಎಷ್ಟು ವಿದ್ಯೆ ಕಲ್ತಿರ್ತಾರೆ ಅಷ್ಟು ಅವ್ರಿಗೆ ಶಕ್ತಿ ಇರುತ್ತೆ ಅಂತ ಹೇಳ್ಬೇಕು. ನಾವು ಜಾಸ್ತಿ ಆ ಥರ ಎಲ್ಲ ಮಾಡಬಾರ್ದು. ನನ್ನನ್ನು ನೋಡಿ ಎಷ್ಟು ಜನ ಹಂಗಿಸ್ತಾರೆ ಈ ಕಮೆಂಟ್ಸ್ ಅಲ್ಲಿ. ನೋಡಿ, ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು 100 ಜನ ಒಳ್ಳೆ ಕಮೆಂಟ್ ಮಾಡಿದ್ರೆ ಅಲ್ಲಿ ಯಾವನೋ ಒಬ್ಬ, ಅಪ್ಪ ಎಲ್ಲಿದ್ದೆ ತಂದೆ, ನಿನಗೇನು ಕೆಲಸ ಇಲ್ವಾ ಅಂತ ಒಂದು ಕಮೆಂಟ್ ಮಾಡಿದ್ದ. ಎಷ್ಟೋ ಜನ ನಮಸ್ಕಾರ ಮಾಡ್ತಾರೆ, ತುಂಬಾ ಒಳ್ಳೆ ಮಾಹಿತಿ ಗುರುಗಳ ಅಂತಾರೆ ಎಷ್ಟೋ ಜನ. ಆದ್ರೆ ಅದ್ಯಾವುದು ನಮ್ಗೆ ನೆನಪಿರಲ್ಲ ನೋಡಿ. ಆದ್ರೆ ಒಬ್ಬ ಕೆಟ್ಟ ಕಮೆಂಟ್ ಮಾಡ್ದ ಅಂದ್ರೆ ನಮ್ಗೆ ಚುರುಕ್ ಅನ್ನತ್ತೆ. ಹೌದು, ರಂಗೋಲಿ ಬಗ್ಗೆ ನಾನು ಯಾಕೆ ಹೇಳ್ಬೇಕಾಯ್ತು ಇನ್ಸ್ಟಾಗ್ರಾಮ್ ಅಲ್ಲಿ ಅಂತ 1 ಸೆಕೆಂಡ್ ಅನ್ನಿಸ್ತು. ಆದ್ರೆ 1000 ಜನ ಸಾಧು ಜೀವಿಗಳಿರ್ತಾರೆ, ಅದ್ರಲ್ಲಿ ಯಾರೋ ಒಬ್ರು ಇಬ್ರು ಅಷ್ಟೇ. ಇನ್ನು ನೀವು ಅರ್ಥ ಮಾಡ್ಕೋಬೇಕು. ಸರಿ, ಅಘೋರ ಜ್ವಾಲಾ ಭೈರವಿಯ ಒಂದು ಆಶೀರ್ವಾದ ನೀವು ಪಡಿಬೇಕು. ನನ್ನ ಉದ್ದೇಶ ಇಷ್ಟೇ. ನಿಮ್ಗೆ ಏನು ಒಳ್ಳೇದಾಗತ್ತೆ ಆಗಲ್ಲ ಅಂತ ನಾನು ಹೇಳ್ತಿಲ್ಲ. ದೇವಿಯ ಬಗ್ಗೆ ನಾನು ಸಂಪೂರ್ಣವಾಗಿ ನಂಬಿಕೆ ಇದೆ. ದೇವಿ ನಿಮ್ಮನ್ನ ಸಾಕ್ಷಾತ್ ಆಗಿ ಕಾಪಾಡ್ತಾಳೆ. ಕಾಪಾಡೋದಕ್ಕೋಸ್ಕರ ನಿಮ್ಗೆ ದೇವಿ ನಿಮ್ ಕಣ್ಮುಂದೆ ಬಂದಿದ್ದಾರೆ. ಅಫ್ಕೋರ್ಸ್ ಈ ದೇಹನ ಉಪಯೋಗಿಸ್ಕೊಂಡು ದೇವಿ ನಿಮ್ ಕಣ್ಮುಂದೆ ಬಂದಿದ್ದಾರೆ ನಿಮ್ಗೆ ಆಶೀರ್ವಾದ ಮಾಡಕ್ಕೆ, ನಿಮ್ಗೆ ಒಳ್ಳೇದ್ ಮಾಡೋದಿಕ್ಕೆ, ಅಥವಾ ನಿಮಗ್ ಗೊತ್ತಿರೋರ್ಗೆ ಒಳ್ಳೇದ್ ಮಾಡೋದಿಕ್ಕೆ ದೇವಿ ಬಂದಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಸೊ ನಾವು ಅಪ್ಲೋಡ್ ಮಾಡುವಂಥ ಎಲ್ಲ ವಿಡಿಯೋಗಳು ನಿಮ್ಗೆ ಇಮಿಡಿಯೇಟ್ ಆಗಿ ಸಿಗ್ತವೆ. ಅಪ್ಡೇಟೆಡ್ ಆಗಿರ್ತೀರಾ. ಆಮೇಲೆ ಇದು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇಷ್ಟ ಆಗಿಲ್ಲ, ಗುರುಗಳು ಬೋರ್ ಹೊಡಿಸ್ಬಿಟ್ರು ಅಂದ್ರೆ ಡಿಸ್ಲೈಕ್ ಮಾಡಿ, ಆಯ್ತಾ? ಆದ್ರೆ ಏನೋ ಒಂದು ಮಾಡಿ, ನೀವು ಇದೀರಾ ಅಂತ ತೋರಿಸಿ. ಆಮೇಲೆ ಕಮೆಂಟ್ ಮಾಡಿ, ನಿಮ್ಗೆ ಏನ್ ಅನ್ನಿಸ್ತು, ಏನಾಗ್ತಿದೆ, ಏನು ಅಂತ ಕಮೆಂಟ್ ಮಾಡಿ ಹೇಳಿ, ಆಯ್ತಾ? ನಿಮ್ಗೆ ಇನ್ಯಾವುದ್ರ ಬಗ್ಗೆ ಮಾಹಿತಿ ಬೇಕು ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ ಹೇಳಿ. ನಾನು ನಿಮ್ಗೆ ಡಿಟೇಲ್ ಆಗಿ ಹೇಳ್ತಾ ಹೋಗ್ತೇನೆ, ನೀವು ಕೇಳ್ತಾ ಹೋಗಿ. ಒಳ್ಳೇದಾಗ್ಲಿ ನಿಮ್ಗೆ. ನಮಸ್ಕಾರ.